ಲೋಕದ ಡೊಂಕನ್ನ ತಿದ್ಲಿಕ್ಕೆ ಹೊಂಟಾರ ನಮ್ಮ ತಾಯಂದ್ರು, ಆದ್ರ ಅವರ ಡೊಂಕ ಅವರಿಗೆ ಗೊತ್ತಾಗಂಗಿಲ್ಲ ಆಗ್ಯದ. ಲೋಕದ ಡೊಂಕ ತಿದ್ದಿ ಅವ್ರು ಮತ್ತೊಬ್ರು ಅಳ್ಳಿಕತ್ತಾರ ಅಂತ ನೀವು ವಿಚಾರ ಮಾಡ್ಕೊಂಡ್ ಕೂತ್ರ ಮನಿಯೊಳಗ ನಿಮ್ಮ ಮಕ್ಕಳು ನಿಮ್ಮ ಹೆಸರು ಮೇಲೆ ಅಳ್ಳಿಕತ್ತಿರ್ತಾವ, ಅದು ನಿಮಗ್ ಕಾಣಂಗಿಲ್ಲ. ಮಂದಿ ಮನಿ ಸುದ್ದಿ ಬಿಟ್ಟು ಬಿಡ್ರಿ. ನಿಮ್ಮ ಮನಿಯೊಳಗ ನಿಮ್ಮ ಮನಿಯನ್ನ ಸುಂದರವಾಗಿ ರೂಪಿಸ್ಕೊಳಿಕ ಇಷ್ಟಪಡ್ರಿ. ಸಮಯನ ಹಾಳು ವ್ಯರ್ಥ ಮಾಡಬೇಡ್ರಿ. ನಿಮ್ಮ ಮನಿಯೊಳಗ ನಿಮ್ಮ ಸಂಸಾರ, ನಿಮ್ಮ ಮಕ್ಕಳು, ನಿಮ್ಮ ಗಂಡ ಸಾಧ್ಯವಾದಷ್ಟು ಇವತ್ತಿನ ತಾಯಂದ್ರಿಗೆ ಏನ್ ಬೇಕಾಗ್ಯದ ಅಂತಂದ್ರ ಕೂಡು ಕುಟುಂಬ ಬ್ಯಾಡ್ ಆಗ್ಬಿಟ್ಟದ. ಕೂಡು ಕುಟುಂಬದೊಳಗಿನ ಸುಖ ನಿಮಗ ಗೊತ್ತಿಲ್ಲ. ನಮ್ಮ ಶರಣರ ತತ್ವದ ಪ್ರಕಾರ ನಾವೆಲ್ಲ ಸಮೂಹ ಜೀವಿಗಳು, ನಾವೆಲ್ಲ ಒಂದಾಗಿರ್ಬೇಕು. ನಮ್ಮ ತನು ಮನ ಭಾವದಿಂದ ನಾವು ಪರಸ್ಪರ ಒಬ್ಬರೊಂದಿಗೆ ಒಬ್ರು ಸಹಬಾಳ್ವೆಯನ್ನ ನಮ್ಮ ಜೀವನದೊಳಗೆ ರೂಢಿಸ್ಕೊಳ್ಬೇಕು. ಒಬ್ಬರೊಂದಿಗೆ ಒಬ್ರು ಹೊಂದ್ಕೊಂಡು ಹೋಗ್ಬೇಕು. ಅಂದ್ರ ಅದು ಜೀವನ ಸುಂದರ ಆಗ್ತದ. ಆ ಜೀವನದೊಳಗ ನಾವು ಪ್ರತಿ ಕ್ಷಣನೂ ಒಂದೊಂದು ಪಾಠ ಕಲೀಲಿಕ್ಕೆ ಸಾಧ್ಯ ಆಗ್ತದ. ಇವತ್ತು ಮನೆಯಲ್ಲ ಮನಸ್ಸುಗಳ ಮಧ್ಯೆ ಗೋಡೆಗಳು ರೂಪುಗೊಂಡು ಬಿಟ್ಟಾವ. ಮನೆ ಅನ್ನೋದು ಛಿದ್ರ ಆಗಿ ಬಿಟ್ಟಾವ. ಮನಿಯಾಗಿ ಉಳಿದಿಲ್ಲ. ಮನಿಯೊಳಗ ಎಲ್ಲಾ ಮೌಢ್ಯ ಅನ್ನೋದು ತುಂಬ್ಕೊಂಡ್ಬಿಟ್ಟು ಮನಿ ಅನ್ನೋದು ಒಂದು ಸ್ಮಶಾನ ಅನ್ನುವಂತ ಪರಿಸ್ಥಿತಿಗೆ ನಮ್ಮ ತಾಯಂದ್ರು ತಂದು ಬಿಟ್ಟಾರ. ಅದನ್ನ ದಯವಿಟ್ಟು ನೀವು ಒಂದು ಕ್ಷಣ ಯೋಚನೆ ಮಾಡಬೇಕು. ನಿಮ್ಮ ಮನಿಯನ್ನಾಗಿ ರೂಪಿಸ್ರಿ. ಕೂಡು ಕುಟುಂಬ ಮನೆಯಾಗಿತ್ತು ಅಂತಂದ್ರ ಅದು ಮನಿ ದೇಗುಲವಾಗಿ ಪರಿವರ್ತನೆ ಹೊಂದುತ್ತದೆ. ಅಲ್ಲಿ ಒಳ್ಳೆಯ ವಿಚಾರಗಳು, ಒಳ್ಳೆಯ ವಿಚಾರ ವಿನಿಮಯಗಳು, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಆಚಾರ ವಿಚಾರಗಳು ಎಲ್ಲ ಜೀವಂತವಾಗಿರ್ತಾವ. ಎಲ್ಲಿ ಒಳ್ಳೆಯದು ಜೀವಂತವಾಗಿರ್ತದ ಅಲ್ಲಿ ಮತ್ತಷ್ಟು ಒಳ್ಳೆಯತನಕ್ಕೆ ಪುಷ್ಟಿ ಕೊಟ್ಟಂಗಾಗ್ತದ. ಒಳ್ಳೆಯತನ ಹುಟ್ಟಾಕ್ದಂಗಾಗ್ತದ. ನೀವು ಒಂದು ವೇಳೆ ನೀವು ಸ್ವಾರ್ಥಿಗಳಾಗಿ ಬಿಟ್ರಿ ಅಂತಂದ್ರ ನಿಮ್ಮಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಂದ್ರು ತಮ್ಮ ಸಣ್ಣ ಮಗುವಿಗೆ ರೈಮ್ಸ್ ಗಳನ್ನ ಹೇಳಿಕೊಡ್ತಾರ ವಿನ ನಾ ಹೇಳ್ಬ್ಯಾಡ್ರಿ ಅಂತ ಹೇಳಂಗಿಲ್ಲ. ಹೇಳಿಕೊಡ್ರಿ. ಒಂದು ವಚನ ಹೇಳಿಕ ಆಗಂಗಿಲ್ಲೇನು ನಿಮ್ಗ? ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿ. ಕಳಬೇಡ, ಕೊಲಬೇಡ. ನೀನು ಮಗುವಿಗೆ ಕಳ್ಳತನ ಮಾಡಬೇಡ, ಮತ್ತೊಬ್ಬರಿಗೆ ಕೊಲೆ ಮಾಡ್ಲಿಕ್ಕೆ ಮುಂದಾಗಬೇಡ, ಸುಳ್ಳು ಹೇಳಬೇಡ. ಇಂಥ ಸಣ್ಣ ಸಣ್ಣ ವಿಚಾರಗಳನ್ನ ನೀವು ಮಗುವಿಗೆ ಸಣ್ಣವರಿದ್ದಾಗೆ ಕಲಿಸಿಕೊಟ್ಬಿಟ್ರಿ ಅಂತಂದ್ರ ಅದು ಮುಂದ ಆ ಮಗು ಒಂದು ಒಳ್ಳೆ ಮಗು ಆಗ್ತದ. ಸಮಾಜಕ್ಕೆ ಬೇಕಾದಂತ ವ್ಯಕ್ತಿತ್ವ ಆ ಮಗುವಿನೊಳಗ ರೂಪುಗೊಳ್ತದ. ಆ ವ್ಯಕ್ತಿತ್ವ ರೂಪುಗೊಳಿಸಿದ ಗುರುಗಳು ನೀವು ತಾಯಂದಿರಾಗ್ತೀರಿ. ದಯಮಾಡಿ ನಿಮ್ಮ ಮಗುವಿಗೆ ಒಂದು ಸುಂದರ ವ್ಯಕ್ತಿತ್ವನ ಕೊಡ್ರಿ. ಮಗುವಿನೊಳಗಿನ ವ್ಯಕ್ತಿತ್ವದ ವಾರಸುದಾರರು ನೀವಾಗ್ರಿ. ಆ ಮಗುವಿಗೆ ಒಂದು ಒಳ್ಳೆಯ ನಡತೆಯನ್ನ ಕೊಡ್ರಿ. ಆ ಮಗುವನ್ನ ಮಗುವಾಗಿ ಬೆಳಿಲಿಕ್ಕೆ ಬಿಡ್ರಿ. ಆ ಮಗುವಿಗೆ ನೀವು ಆ ಪಾಶ್ಚಾತ್ಯದ ಸಂಸ್ಕೃತಿಗಳನ್ನ ಆ ಮಗುವಿನ ಮೇಲೆ ಹೇರಿ ಬಿಟ್ರಿ ಅಂತಂದ್ರ ಅದು ಮಗುವಾಗಿ ಉಳಿಯಂಗಿಲ್ಲ. ಮಗು ಮುಂದೊಂದು ದಿನ ಸಮಾಜಕ್ಕೆ ಮಾರಕ ಆಗೋದ್ರೊಳಗೆ ಎರಡು ಮಾತಿಲ್ಲ. ಅದಕ್ಕಾಗಿ ನೀವು ತಾಯಂದ್ರ ಕೈಯೊಳಗೆ ಎಲ್ಲಾನು ಅದ. ತಾಯಂದಿರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅದ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತೀವಿ. ತಾಯಂದ್ರು ಮಕ್ಕಳಿಗೆ ಹುಟ್ಟಿದಾಗ ಒಂದೆರಡು ವಚನಗಳನ್ನ, ಒಂದ್ ಸ್ವಲ್ಪ ಪ್ರಾರ್ಥನೆಯನ್ನ, ಒಂದ್ ಸ್ವಲ್ಪ ಸಹಬಾಳ್ವೆಯನ್ನ ಹೊಂದ್ಕೊಂಡು ಬಾಳುವುದನ್ನ, ಮಕ್ಕಳಿಗೆ ವಿಭೂತಿ ಹಚ್ಕೊಳ್ಳೋದನ್ನ, ವಿಭೂತಿಯ ಶಕ್ತಿಯನ್ನ, ವಿಭೂತಿ ಹಚ್ಕೊಳ್ಳೋದ್ರಿಂದ ನಮ್ಮ ವ್ಯಕ್ತಿತ್ವದೊಳಗೆ ಎಷ್ಟು ಪಾಸಿಟಿವ್ಸ್ ಅದಾವ ಅನ್ನೋದನ್ನ, ಲಿಂಗ ಕಟ್ಕೊಳ್ಳೋದ್ರಿಂದ ಲಿಂಗದಿಂದ ನಮ್ಮ ದೇಹಕ್ಕೆ ಹೃದಯಕ್ಕೆ ಎಷ್ಟು ಒಳ್ಳೇದದ ಅನ್ನೋದನ್ನ ಕಲಿಸ್ಕೊಡ್ಬೇಕು. ಮಗುವಿಗೆ ಮಾತಾಡೋದು ಕಲಿಸಿಕೊಡ್ಬೇಕು. ಮಾತು ಹೆಂಗಿರ್ಬೇಕು ಅಂತಂದ್ರ ನಮ್ಮ ಬಸವಣ್ಣವ್ರು ಹೇಳ್ತಾರ, ಅಯ್ಯ ಅಂದರೆ ಸ್ವರ್ಗ, ಎಲ್ಲವೋ ಅಂದರೆ ನರಕ ಅಂತ ಹೇಳಿ. ಮಗುವಿಗೆ ಅಯ್ಯ ಅನ್ನೋದನ್ನ ಕಲಿಸ್ಕೊಡ್ರಿ ನಿಮ್ಮ ಮಕ್ಕಳಿಗೆ. ಮುಂದ ಅವರು ನಿಮಗೂ ಅಮ್ಮ ಅಂತ ಕರೀತಾರ. ನೀವು ಒಂದು ವೇಳೆ ಎಲ್ಲವೋ ಅನ್ನೋದನ್ನ ಕಲಿಸಿಕೊಟ್ರ ಮುಂದೊಂದು ದಿನ ನೀವು ಹೆತ್ತ ಮಕ್ಕಳು ನಿಮಗೆ ಎಲ್ಲವೋ ಅನ್ನೋದ್ರೊಳಗ ಸಂದೇಹನೇ ಇಲ್ಲ. ಅವಾಗ ಅಳ್ಕೊಂತ ಕೂತ್ರ ನಿಮಗೂ ಪ್ರಯೋಜನ ಇಲ್ಲ ತಾಯಂದ್ರ. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಮಾತುಗಳನ್ನ ಚಲೋತ್ನಂಗೆ ಕಲಿಸ್ಕೊಡ್ಬೇಕು. ಮಾತುಗಳು ಹೆಂಗಿರ್ಬೇಕು ಅಂತಂದ್ರ, ಒಂದು ವೇಳೆ ನೀವು ಪ್ರೀತಿಯಿಂದ ಮಾತಾಡಿದ್ರೆ ಎಲ್ಲವನ್ನೂ ಪಡ್ಕೊಳ್ತೀರಿ. ನೀವು ಕೋಪದಿಂದ ಮಾತಾಡಿದ್ರ ಶಾಂತಿ ಕಳ್ಕೊಳ್ತೀರಿ. ಅನವಶ್ಯಕವಾಗಿ ಮಾತಾಡಿದ್ರ ಮರ್ಯಾದೆ ಕಳ್ಕೊಳ್ತೀರಿ. ವೇಗವಾಗಿ ಮಾತಾಡಿದ್ರ ಮಾತಿನ ಅರ್ಥನೇ ಕಳ್ಕೊಂಡ್ಬಿಡ್ತೀರಿ. ಮಾತೇ ಆಡದಿದ್ರ ನೀವೇ ಕಳೆದು ಹೋಗ್ತೀರಿ. ಹೆಂಗ್ ಮಾತಾಡ್ಬೇಕು ಅಂತಂದ್ರ ಪ್ರೀತಿಯಿಂದ ಮಾತಾಡ್ಬೇಕು. ಪ್ರೀತಿಯಿಂದ ಮಾತಾಡಿದ್ರ ಎಲ್ಲವನ್ನೂ ಪಡ್ಕೊಳ್ತೀರಿ. ಪಡ್ಕೊಂಡಿದ್ದೆಲ್ಲವನ್ನೂ ಉಳಿಸ್ಕೊಂಡು ಹೋಗ್ತೀರಿ. ಪಡ್ಕೊಳ್ಳೋದಕ್ಕಿಂತ ಉಳಿಸ್ಕೊಂಡು ಹೋಗೋದು ಬಹಳ ಮುಖ್ಯ ಅದಲ್ಲ. ಅದನ್ನ ಶರಣರ ತತ್ವ ಹೇಳಿಕೊಡ್ತದ ನಮಗ. ಮಾತುಗಳು ಹೆಂಗಿರ್ಬೇಕು ಅಂತಂದ್ರ, ಮಾತು ಮುತ್ತು ಅಂತ. ಮಾತಾಡಿದ್ರ ಮುತ್ತಿನಂಗ ಇರ್ಬೇಕು. ಮಾತೇ ಮುತ್ತು, ಮಾತೇ ಮೃತ್ಯುನು ಅಂತ ಹೇಳ್ತಾರ. ನೀವು ಎಲ್ಲವೋ ಅನ್ನೋದು ಕಲಿಸಿಕೊಟ್ಬಿಟ್ರೆ ಆ ಮಾತು ಮೃತ್ಯು ಆಗೋದ್ರೊಳಗ ಸಂದೇಹನೇ ಇಲ್ಲ. ಅಯ್ಯ ಅನ್ನೋದು ಕಲಿಸ್ಕೊಟ್ರೆ ಆ ಮಾತು ಮುತ್ತು ಆಗ್ತದ ಅನ್ನೋದ್ರೊಳಗೆ ಎರಡು ಮಾತಿಲ್ಲ.
ಅದಕ್ಕಾಗಿ ನಿಮ್ಮ ಮಗುವಿಗೆ ಒಳ್ಳೆಯ ಮಾತುಗಳನ್ನ ಕಲಿಸ್ಕೊಡ್ರಿ. ಮಗುವಾಗಿದ್ದಾಗ ಏನ್ ಮಾತಾಡಿದ್ರು ಚಂದ ಕಾಣ್ತದ. ಅದೇ ಮಗು ಸಮಾಜದೊಳಗ ಒಬ್ಬ ವ್ಯಕ್ತಿಯಾಗಿ ಬೆಳೆದಾಗ ಅದು ಏನ್ ಮಾತಾಡಿದ್ರು ಅದ್ರ ವ್ಯಕ್ತಿತ್ವ ಅಲ್ಲಿ ಕಾಣಿಸ್ತದ. ಪ್ರತಿಯೊಂದು ಮಾತಿನ ಪದದೊಳಗ ಪದಗಳನ್ನ ಹೇಳುವ ಮುಂದೆ ಮಗುವಿನ ಭಾವದೊಳಗ ಮಗುವಿನ ವ್ಯಕ್ತಿತ್ವ ರೂಪುಗೊಳ್ತದ. ಮಗುವಿನ ಭವಿಷ್ಯ ಎದ್ದು ಕಾಣ್ತಿರ್ತದ. ಸುಂದರ ಭವಿಷ್ಯದ ವಾರಸುದಾರರು ನಿಮ್ಮ ಮಕ್ಕಳಾಗ್ಬೇಕು ಅಂತಂದ್ರ, ನಿಮ್ಮ ಮಕ್ಕಳ ಭವ್ಯ ಭವಿಷ್ಯದ ಅಪೇಕ್ಷಕರು ನೀವಾಗಿದ್ರಿ ಅಂತಂದ್ರ ನಿಮ್ಮ ಮಗುವಿಗೆ ದಯಮಾಡಿ ಒಳ್ಳೆಯ ರೀತಿ ಮಾತಾಡೋದನ್ನ ಕಲಿಸ್ಕೊಡ್ರಿ, ಒಳ್ಳೆಯ ಸಂಸ್ಕಾರ ಕಲಿಸ್ಕೊಡ್ರಿ, ಲಿಂಗ ಪೂಜೆಯನ್ನ ಕಲಿಸ್ಕೊಡ್ರಿ, ಆಚಾರ ವಿಚಾರವನ್ನ ಕಲಿಸ್ಕೊಡ್ರಿ, ಬಂದವರಿಗೆ ಬರ್ರಿ ಅನ್ನೋದನ್ನ ಕಲಿಸ್ಕೊಡ್ರಿ. ನಮ್ಮ ಬಸವಣ್ಣನವರು ನಮಗ್ ಹೇಳ್ತಾರ, ಯಾರೇ ಮನೆಗೆ ಬಂದ್ರ ಏನು ಬಂದಿರಿ, ಬನ್ನಿರಿ, ಕುಳ್ಳಿರಿ, ಹದುಳವಿದ್ದೀರಿ ಎಂದು ಕೇಳ್ಬೇಕು ಅಂತ ಹೇಳಿ. ಆದ್ರೆ ಇವತ್ತಿನ ಮಕ್ಕಳು ಯಾರೇ ಮನೆಗೆ ಬಂದು ಬೆಲ್ ಮಾಡಿದ್ರ ಡೋರ್ ಓಪನ್ ಮಾಡಿ ಮಮ್ಮಿ ಯಾರ ಬಂದಾರ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾರ. ಯಾಕರೆ ಬಂದ್ರು ಅಂತಾರ. ಅವ್ರು ಹೋಗೋದ್ರೊಳಗ ಅವರಿಗೆ ಎಷ್ಟು ಸಮಸ್ಯೆ, ಮಕ್ಕಳಿಗೆ ಏನು ನರಕದೊಳಗ ಅದಿವೇನು ಅನ್ನುವಂಗ ಭಾಸ ಮಾಡ್ಕೊಳ್ತಾರ. ಮನೆಗೆ ಯಾರೇ ಬಂದ್ರ ಅದು ಸಂಸ್ಕಾರ ಅಲ್ಲ. ಮನೆಗೆ ಬಂದವರಿಗೆ ಬರ್ರಿ ಅನ್ಬೇಕು, ಕೂಡ್ರಿ ಅನ್ಬೇಕು, ನಿಮ್ಮಿಂದ ಆದಷ್ಟು ಒಂದು ಗ್ಲಾಸ್ ನೀರ್ ಕೊಡ್ಬೇಕು, ಆರಾಮ್ ಇದ್ದೀರೇನು ಅಂತ ಕೇಳಿದ್ರ ನಿಮ್ಮ ಗಂಟ್ಲೇನು ಹರಿದು ಹೋಗಂಗಿಲ್ಲ, ನಿಮ್ಮ ತಲೆಯನ್ನು ಸಿಡಿದು ಹೋಗಂಗಿಲ್ಲ ಅಂತ ಹೇಳ್ತಾರ. ಅದಕ್ಕಾಗಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರನ ಕೊಡ್ರಿ. ಬಂದವರಿಗೆ ಬಾ ಅನ್ನೋದು, ಕೂಡ್ರಿ ಅನ್ನೋದನ್ನ ಕಲಿಸಿಕೊಡ್ರಿ. ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆಯನ್ನ ಮಕ್ಕಳೊಳಗ ಬೆಳೆಸ್ರಿ. ಮಕ್ಕಳಿಗೆ ಕಲಿಸ್ಕೊಟ್ಬಿಡ್ಬೇಕು. ಹುಟ್ಟದಾಗ ಅವರಿಗೆ ಯಾವಾಗ ಮಾತು ಬರ್ತದ ಅವಾಗೇ ಹೇಳ್ಬೇಕು, ಇವನಾರವ ನಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ ಅಂತ ಹೇಳಿ. ಈ ಮಗುವಿಗೆ ಎಲ್ಲರೂ ನಮ್ಮವರು ಅನ್ನೋದನ್ನ ಕಲಿಸ್ಬಿಟ್ರ ಅದು ಎಲ್ಲರೂ ನಮ್ಮವರು ಅಂತ ಹೇಳ್ಕೊಂತ ಹೋಗ್ತದ. ಅದೇ ಮಗುವಿಗೆ ಅವ್ರು ಬ್ಯಾರೆ, ಇವ್ರು ಬ್ಯಾರೆ, ನಾವು ಬ್ಯಾರೆ ಅಂತ ಹೇಳಿಕೊಟ್ರ ಅಲ್ಲಿ ಅದ್ರೊಳಗೆ ಬ್ಯಾರೆ ಅನ್ನೋ ಭಾವನೆ ರೂಪುಗೊಳ್ತದ ವಿನಃ ಮುಂದೊಂದಿನ ಆ ಮಗು ಬೆಳೆದು ದೊಡ್ಡದಾದಾಗ ನನ್ನ ತಾಯಿ ಬೇರೆ, ನನ್ನ ತಂದೆ ಬೇರೆ, ನಾನೇ ಬೇರೆ ಅನ್ಕೊಂತ ಹೋಗ್ಬಿಡ್ತದ ತಂದೆ ತಾಯಿನ ಬಿಟ್ಟು. ಅದಕ್ಕಾಗಿ ನಿಮ್ಮ ಮಕ್ಕಳೊಳಗ ಶರಣರು ಹೇಳಿಕೊಟ್ಟಿರ್ತಕ್ಕಂಥ ಒಂದೊಂದು ವಚನನ ಒಂದೊಂದು ದಿನ ಒಂದೇ ಕಲಿಸಿಕೊಟ್ರು ನಿಮ್ಮ ಮಕ್ಕಳು ಸುಂದರ ಸಮಾಜದ ನಿರ್ಮಾತೃಗಳಾಗ್ತಾರ ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ನಿಮ್ಮ ಮಗುವಿಗೆ ಒಳ್ಳೆಯದನ್ನ ಕಲಿಸಿಕೊಡ್ರಿ. ಶರಣರು ಹೇಳಿರ್ತಕ್ಕಂಥ ಮಾತುಗಳನ್ನ ನಿಮ್ಮ ಮಕ್ಕಳಿಗೆ ಕಲಿಸಿಕೊಡ್ರಿ. ಅಂದಾಗ ನಿಮ್ಮ ಮಕ್ಕಳು ನಿಮಗೆ ಕೀರ್ತಿಯನ್ನ ತಂದು ಕೊಡ್ತಾರ ಅನ್ನೋದ್ರೊಳಗ ಸಂದೇಹನೇ ಇಲ್ಲ. ಎಲ್ಲರಿಗೂ ಶರಣಾರ್ಥಿಗಳು.